ಅರ್ಥ ಮಾಡ್ಕೊಡ್ರಿ. ಅಡ್ಮಿಟೆಡ್ ಫ್ಯಾಕ್ಟ್ರಿದು ಅವರು ವಿಷಾದ ವ್ಯಕ್ತಪಡಿಸ್ಯಾರ, CCTV ಫುಟೇಜ್ ವೀಕ್ಷಣೆ ಮಾಡ್ಯಾರ, ಕೃತ್ಯ ನಡೆದಿದೆ, ಅಲ್ಲೇ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಾರ. ಸರ್ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಅಗತ್ಯ ಇಲ್ಲ. ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು. ಕಾನೂನಿನ ಪ್ರಕಾರ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಇವರು CCTV ಪರಿಶೀಲನೆ ಮಾಡಾರ. ಪರಿಶೀಲನೆಯಲ್ಲೂ ಸತ್ಯಾಂಶ ಕಂಡು ಬಂದಿದೆ. ಇಲ್ಲಿ ಬಂದು ನಾವು ಅಪಾಲಜಿ ಕೇಳೋದು ಅಥವಾ ಇನ್ನೇನಾದ್ರೂ ಮಾಡೋದಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಜನ್ಯ ಮಾಡ್ತಾರ, ಬಡಿತಾರ, ಅಪಾಲಜಿ ಕೇಳ್ತಾರ. ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದು ಸುಳ್ಳು ಕೇಸ್ ಹಾಕ್ತಾರ. ಹಾಗಾದ್ರೆ ಇದಕ್ಕೆ ಕೊನೆ ಯಾವಾಗ? ಈ ಕೇಸ್ ಇವತ್ತು FIR ಆಗಬೇಕು. ನಮ್ದು ಎರಡೇ ಬೇಡಿಕೆ ನೋಡಿ, ಎರಡೇ ಬೇಡಿಕೆ. ಒಂದು FIR ಆಗಬೇಕು, ಸಸ್ಪೆನ್ಷನ್ ಆಗಬೇಕು. ಆಲ್ರೆಡಿ ನಮ್ಮ ಒಬ್ಬ ಸ್ನೇಹಿತರು ಈಗ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಸಂಪರ್ಕ ಬಂದ್ರೆ ಕೂಡಲೇ ಕೂಡ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಕೆಲವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇಂತಹ ದೌರ್ಜನ್ಯಕ್ಕೊಳಗಾದಂಥ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಿಂದ ಅನ್ಯಾಯವಾಗಬಾರ್ದು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರಿದ್ದೀವಿ, ಯಾವುದೇ ಆಮಿಷಕ್ಕೂ ಬಲಿ ಆಗಬಾರ್ದು. ಇಂಥ ಬಸವಾದಿ ಶರಣ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂದ್ರೆ ನಮಗೆ ಎರಡೇ ಬೇಡಿಕೆ. ಮಾನ್ಯ DYSP ಸಾಹೇಬರ ಒಪ್ಕೊಂಡ್ರ ಪ್ರಕಾರನೇ ತನಿಖೆ. ಪ್ರತಿಯೊಬ್ಬರು ಲೀಡರ್ ಎಲ್ಲ ಸಮಾಜ ಹಿರಿಯರು ಬಂದಾರ. ಇವತ್ತು ನೀವು ಏನಾರ ಸ್ಪಾಟ್ ಡಿಸಿಷನ್ ತಗೊಳ್ಳಲ್ಲ ಅಂದ್ರೆ ಮುಂದಿನ ನಾಳಿನ ನಡೆ ಬಹಳ ಕ್ರೂರವಾಗಿರುತ್ತಾ. ದಯವಿಟ್ಟು ನೀವು ಗಮನ ಹರಿಸ್ರಿ. ಇವು ಎಲ್ಲ ಎನ್ಕ್ವೈರಿ ಮಾಡ್ತೀವಿ, ಕಾನೂನು ಬರದಂತ ನಮ್ಮ ತಂದೆಗೆ ನಮಗೆ ಇವತ್ತು ಕಾನೂನು ಇಲ್ಲ ಅಂದ್ರ ಅದು ಇರಾಕ ಯೋಗ್ಯರಲ್ಲ. ಪ್ರಕರಣ ಗಲಾಟೆ ಆದ ಹೊತ್ನಾಗ ಎಷ್ಟು ಪ್ರಕರಣಗಳು ಆಗ್ಯಾವು, ಅಲ್ಲಿ ಸ್ಪಾಟ್ನಾಗ ಸಸ್ಪೆಂಡ್ ಆಗೋ ಪ್ರಕರಣಗಳು ನಮ್ಮ ಹತ್ರ ಅದಾವು. ನೀವು ಕುಂಟಪ್ಪ Thank you.